ಇವನ್ ನಂಬರ್ ಇದೆ ಅವನು ಕಳಿಸಿದ್ದು ಆಟೋ ಡ್ರೈವರ್ ಇಬ್ಬರು ಆಟೋ ಡ್ರೈವರ್ ಯಾರು ಮೊಬೈಲ್ ಮಾಡ್ತಿರೋದು ಕಟ್ ಮಾಡಕ ವಿಡಿಯೋ ಮಾಡೋದಲ್ವಾ ಅಲ್ಲಿ ಇಲ್ಲ ಯಾರಿಗಾರು ಪ್ರಾಬ್ಲಮ್ ಏನಂತ ಗೊತ್ತಿಲ್ಲ ಸರ್. ಆಟೋ ಡ್ರೈವರ್ ಇದ್ರು ಆಟೋ ಡ್ರೈವರ್ ಯಾರು ಮೊಬೈಲ್ ಉಲ್ಲಾಸ್ ಕೀರ್ತಿ ಅವನೇ ಉಲ್ಲಾಸು ಕೀರ್ತಿ ಚನ್ನಪಟ್ಟಣ ಇದು ಟೌನ್ ಸ್ಟೇಷನ್ ಲಿಮಿಟ್ಸು ಮಾಡಿಲ್ಲ ಯಾರು ವಿಡಿಯೋ ಮಾಡ್ತೀವಿ. ಊನಹಳ್ಳಿ ಹೌದಾ, ಅದು ಬಿಟ್ಬಿಟ್ಟು ಇನ್ನೇನಿಲ್ಲ. ನಿಮಗೆ ಹೆಂಗ್ ವಿಷಯ ಗೊತ್ತಾಯ್ತು? ಯಾರ ಫೋನ್ ಮಾಡಿದ? ನಮ್ಗೆ ಇನ್ನೇನು ಸಂಬಂಧಿಕ ಫೋನ್ ಮಾಡಿರ್ತಾರಲ್ವಾ, ಮಕ್ಕಳ ಮಗ ಬೇರೆ ಅಲ್ಲ, ಬರ್ತಾರೆ ಫೋನ್ ಮಾಡ್ತಾರೆ ಇಲ್ಲ ಹಿಂಗೆ ಅಂತ ಅಷ್ಟೇ. ಕೆಲಸ ಮಾಡ್ಕೊಂಡಿದ್ದೆ ಅವನೇನು ಮಾಮೂಲಿ ಓಡಾಡೋ ಬಾಟೋ ಗೀಟೋ ಹೊಡ್ಕೊ ಇದ್ದ, ಇನ್ನೇನಿಲ್ಲ. ಇಲ್ಲಿ ಏನಾಯ್ತು ಅಂತ ವಿಷಯ ಗೊತ್ತಾಯ್ತು? ಅದು ಗೊತ್ತಿಲ್ಲ ಇಲ್ಲಿ ಗಲಾಟೆ ಗೊತ್ತಿಲ್ಲ. ಒಟ್ಟಲ್ಲಿ ಫೋನ್ ಆಯ್ತು ಅಷ್ಟೇ, ಫೋನ್ ಬಂತಷ್ಟೇ ಈ ಥರ ಮಾಡ್ರ ಇದೆ ಸತ್ತೋಯ್ನ, ಅದು ಬಿಟ್ರೆ ಏನಿಲ್ಲ. ವಿಡಿಯೋ ಎಲ್ಲ ಮಾಡಿ ಹಿಂಗೆ ಹಾಕ್ತಾರೆ ಅನ್ನೋದು ಗೊತ್ತಾಯ್ತು ಅಷ್ಟೇ. ವಿಡಿಯೋ ಮಾಡ್ಯಾರೆ, ವಿಡಿಯೋ ಮಾಡಿ ಹಾಕ್ಯಾರೋದು ಗೊತ್ತಾಯ್ತು, ಏನಿಲ್ಲ ಅಷ್ಟೇನಿಲ್ಲ. ಹುಡುಗರು ಹಿಂಗೆ ಆಗ್ಬಿಟ್ರೆ ಹೆಂಗೆ ಅಂತ ಜೊತೆ ಹೋದಾರಲ್ಲ? ಇಲ್ಲ ಸತ್ಯ ಹೇಳ್ತೀನಿ. ಈಗ ಸ್ವಂತ ಮಕ್ಕಳನ್ನ ಜೊತೆನೆ ಹಿಂಗೆ ಕಳಿಸ್ಬಿಟ್ಟು ಈ ಥರ ಮಾಡ್ಬಿಟ್ರೆ ಹೆಂಗೆ ಅಲ್ವಾ? ಯಾರಾಗ ಮಾಡ್ಬೋದು? ಇವ್ರು ಎಷ್ಟು ಜನ ಮಕ್ಕಳು? ಇಬ್ಬರೇ ಮಕ್ಕಳು, ಗಂಡು ಮಕ್ಕಳು ಇಬ್ಬರು. ಫ್ರೆಂಡ್ಸು ಅಂತ ಈಗ ಜೊತೆ ಕಳಿಸ್ಬಿಟ್ರೆ ಈ ಥರ ಮಾಡ್ಬಿಟ್ರೆ ಹೆಂಗೆ ಅಲ್ವಾ? ಸತ್ಯ ಹೇಳ್ತೀನಿ, ಅಪ್ಪ ಅಮ್ಮಂದ್ರೆ ಹೇಳ್ತೀನಿ, ಯಾವತ್ತೂ ಅಷ್ಟೇ ಯಾರನ್ನೂ ಕಳ್ಸಕ್ಕೆ. ನಿಮ್ಮ ಹೆಸರು? ಶೇಖರ್ ಅಂತ. ಸರ್, ಪ್ರತಿದಿನ ಇಲ್ಲಿ ಜನಸಂಖ್ಯೆ ಕಮ್ಮಿ ಇರೋದ್ರಿಂದ ಜನಗಳು ಕಮ್ಮಿ, ಓಡಾಟ. ದನ ಮೀಸಕ್ಕೆ 4 ಜನ 5 ಜನ ಬರ್ತಾರೆ. ಅದ್ ಬಿಟ್ರೆ ಬರೀ ಅನೈತಿಕ ಚಟುವಟಿಕೆಗಳ ಜಾಸ್ತಿ. ಇಲ್ಲಿ ಹುಡುಗರು ಬರ್ತಾರೆ ಆಟೋದಲ್ಲಿ, ಗಾಂಜಾ ಹೊಡಿಯೋದು, ಅದು ಹೊಡಿಯೋದು, ಬರೀ ಇದೇನೆ, ಕುಡ್ಕೊಂತಿರೋದು ದಿನ ಇದೇ ನಡೀತಿದೆ. ಬಟ್ ಏನಂದ್ರೆ ಯಾವುದೋ ಪ್ರೈವೇಟ್ ಜಾಗ, ಅವ್ರ ಓನರ್ಗಳೇ ಕೇಳಲ್ಲ, ನಾವೇನೇ ಕೇಳ್ಬೇಕು ಅಂದ್ರೆ ಎಲ್ಲರೂ ಅದೇ ತರ ಸುಮ್ಮನಾಗಿರೋದು. ಈ ತರ ಫಾರೆಸ್ಟ್ ಇದ್ದಂಗಿದೆ, ಯಾರನ್ನೂ ತಲೆಗೆಡ್ಸ್ಕೊಳ್ಳಲ್ಲ. ಅವ್ರು ನಮಗೆ ಯಾಕೆ ಅಂತ ನಡೀತಾರೆ. ನಿನ್ನೆ ರಾತ್ರಿ ಆಗಿರೋದು
ಇಲ್ಲೇ ಮನೆ ಇರೋದು ಯಾರು ವಿಷಯನೇ ಗೊತ್ತಿಲ್ಲ. ಈಗ ಪೊಲೀಸ್ ಬರೋದಿಗೆ ಎಲ್ರಿಗೂ ವಿಷಯ ಗೊತ್ತಾಗಿದೆ. ದಿನವಿಡೀ ಆಟಗಳು ಓಡಾಡ್ತಾನೆ ಇರ್ತವೆ. ಎಲ್ಲರೂ ಕೇಳೋದೇನಕ್ಕೆ ನಮ್ಗೇನಕ್ಕೆ ಅದೆಲ್ಲ ಹೊರಗಡೆ ಜಾಸ್ತಿ ಇಲ್ಲಿರೋದು. ಇಲ್ಲಿ ಹೊರಗಡೆ ಜಾಸ್ತಿ ಇರೋದ್ರಿಂದ ಓನರ್ಗಳೇ ಯಾರು ಕೇಳಲ್ಲ ಅಂದಮೇಲೆ ನಾವೇನಕ್ಕೆ ಕೇಳಬೇಕು ಅಂತ ಎಲ್ಲ ಸುಮ್ಮನಾಗ್ತದೆ. ದಿನವಿಡೀ ಅದೇ ಪ್ರಾಬ್ಲಮ್, ಕುಡ್ತಾ ಬರೀ ಗಾಂಜಾ. ಅಲ್ಲೋ ಕೆಳಗಡೆ ನೋಡ್ರಿ ಎಷ್ಟೊಂದು ಎಣ್ಣೆ ಬಾಟ್ಲುಗಳು ಇರ್ತವೆ, ಬರೀ ಗಾಂಜಾ ಹೊಡೆದಿರೋದೇ ಜಾಸ್ತಿ ಇಲ್ಲಿ. ಹಂಗಾಗಿನೇ ಹಿಂಗಾಗಿರೋದು. ಹೌದು ಅಕ್ಕ, ಹೆಂಗಸ್ರ ಮಕ್ಳು ಎಲ್ಲ ಇರೋದೇ ಫ್ಯಾಮಿಲೀಸ್ ಆತಂಕ ಇದ್ದೇ ಇರುತ್ತೆ. ಎಲ್ಲರೂ ಎದುರ್ಕೋತಾರೆ. ಇಲ್ಲಿ ಮರ್ಡರ್ ಆಗಿದೆ ಅಂದ್ರೆ ಆಕ್ಚುಲಿ ಹೇಳ್ಬೇಕಂದ್ರೆ ಜನಗಳೇ ಓಡಾಡಲ್ಲ ಇಲ್ಲ 6 ಗಂಟೆ ಮೇಲೆ, 4 ಗಂಟೆ 5 ಗಂಟೆ ಮೇಲೆ ಜನಗಳೇ ಓಡಾಡಲ್ಲ. ಅದಕ್ಕೆ ಇದಾಗಿರೋದು ಅಷ್ಟೇ, ಇನ್ನೇನಿಲ್ಲ. ಏನಾಗಿದೆ ನಮಗೆ ಈಗ ಪೊಲೀಸ್ ಗಾಡಿಗಳೆಲ್ಲ ಬಂದ್ಮೇಲೆ ಗೊತ್ತಾಗಿರೋದು ಮರ್ಡರ್ ಆಗಿದೆ, ಯಾರೋ ಮರ್ಡರ್ ಮಾಡವ್ರೆ ಅಂತ ಅಷ್ಟೇ ಮ್ಯಾಟ್ರ್. ಯಾರು ಏನು ಎತ್ತೇನು ದಿನವಿಡೀ ಓಡಾಡುತ್ತೆ ಗಾಡಿಗಳು. ಎಲ್ಲ ಸಣ್ಣ ಹುಡುಗ್ರೆ, ಯಾರು ದೊಡ್ಡವರಿಲ್ಲ. ಎಲ್ಲ 18, 20 ವರ್ಷ 21 ವರ್ಷ ಹುಡುಗ್ರೆ ಎಲ್ಲ ಅವರೇ ಓಡಾಡೋದು, ಇನ್ಯಾರು ಓಡಾಡಲ್ಲ. ಜಾಗ ಯಾರು ಓಡಾಡಲ್ಲ, ಹಾಗಾಗಿ ಹೌದು ಬರ್ತಾರೆ. ಹೇಳ್ತಿಲ್ವಾ, ಅಲ್ಲಿ ಕೆರೆ ಇದೆಯಲ್ಲ, ಆ ಕೆರೆ ಹತ್ರ ಹೋಗಿ ನೋಡ್ರಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಹಾಳಾಗಿದೆ ಏನು ಎತ್ತ. ಬರೀ ಅವೇನೆ ಗಾಂಜಾ, ಬೀಡಿ, ಸಿಗರೇಟು, ಎಣ್ಣೆ, ಬರೀ ಅವೇನೆ. ಎಲ್ಲ ಸಣ್ಣ ಹುಡುಗ್ರೆ, ದೊಡ್ಡರು ಯಾರು ಬರಲ್ಲ ಇಲ್ಲಿ, ಎಲ್ಲ ಸಣ್ಣ ಹುಡುಗರು. ಆತಂಕದ ವಾತಾವರಣ. ಹೌದು ದಿನವಿಡೀ ಇರುತ್ತೆ. ಬಟ್ ಬೇಕಾದ್ರೆ ಅಲ್ಲಿ ಕ್ಯಾಮ್ರಾಸ್ ಇದೆ, ತೆಗಿಸ್ ನೋಡ್ತೀವಿ. ದಿನಕ್ಕೆ 4 ಇಂದ 5 ಸರಿ ಓಡಾಡ್ತಾರೆ ಆಟೋದಲ್ಲಿ. ಬೆಳಗ್ಗೆ ಒಂದು ಆಟೋ ಬಂತ. ಹೌದು ಬೆಳಿಗ್ಗೆನೂ ಒಂದು ಆಟೋ ಬಂದಿದೆ, ಬಟ್ ಯಾರು ಏನಂತ ಗೊತ್ತಿಲ್ಲ. ಅವ್ರು ದಿವಸ ಓಡಾಡ್ತಾರಲ್ಲ ಅಂದ್ರೆ ಸುಮ್ಮನಾಗಿದೀವಿ ಅಷ್ಟೇ. ಎಷ್ಟೊತ್ತಿಗೆ ಅಂದಾಜು? ಒಂದು 9 ಕಾಲಲ್ಲಿ ಬಂದಿರ್ಬೋದು ಆಟೋ. ನಮಗೆಲ್ಲ ಸ್ಕೂಲಿಗೆ ಬಿಡುವಕ್ಕೆ ಹೋಗ್ಬೇಕಾದ್ರೆ ಅಡ್ಡ ಸಿಕ್ಕಿದ್ರು. ನಾವಿನ್ನೇನು ದಿನ ಓಡಾಡ್ತಾರಲ್ಲ ಅವರು ಯಾರು ಅನ್ಕೊಂಡು ನಾವು ಸುಮ್ಮನಾಗಿ ತಲೆ ಕೆಡಿಸ್ಕೊಳ್ಳಲ್ಲ ಸರ್, ಅಷ್ಟೇ, ಇನ್ನೇನಿಲ್ಲ. ಬಟ್ ಈ ಘಟನೆ ನೋಡಿದ್ರೆ ಅವ್ನು ಮಾಡಿ ವಿಡಿಯೋ ಮಾಡಿ ಇವರೆಲ್ಲ ಎಷ್ಟು ಧೈರ್ಯ ನೋಡ್ಬೇಕು ಅಷ್ಟೇ. ಅವ್ರದ್ದು ಮಾಡಿ ಹೋಗಿದಾರಲ್ಲ, ಅವ್ರ ಧೈರ್ಯ ನೀವು ಅಲ್ಲೇ ಯೋಚನೆ ಮಾಡ್ಬೇಕು. ಯಾವ ರೇಂಜಿಗೆ ಮರ್ಡರ್ ಮಾಡಿ ವಿಡಿಯೋ ಸಮೇತ ಹಾಕೋಗವ್ರೆ ಅಂತ ಅಂದ್ರೆ. ಅವ್ರು ವಿಡಿಯೋ ಮಾಡ್ಲಿಲ್ಲ ಅಂದ್ರೆ ಕೊನೆ ಪಕ್ಷ ಇದು ಇವತ್ತು ಸಂಜೆ ಆಗಿ ಸಿಕ್ತಿತ್ತು. ಯಾರು ಇಲ್ಲಿ ಜನನೇ ಓಡಾಡಲ್ಲ, ಯಾರಿಗೆ ಸಿಗುತ್ತೆ ಇಲ್ಲಿ ಒಬ್ರು ಜನನೂ ಓಡಾಡಲ್ಲ ಅಂದ್ಮೇಲೆ ಬಾಡಿ ಐಡೆಂಟಿಫೈ ಗೊತ್ತೇ ಆಗ್ತಿರ್ಲಿಲ್ಲ. ಇಲ್ಲ ಪುಣ್ಣಿಗೆ ಯಾರು ದನ ಮೇಸೋರು ಬಂದು ಚೆಕ್ ನೋಡ್ಬೇಕಾಗಿತ್ತು, ಇಲ್ಲಾಂದ್ರೆ ಸ್ಮೆಲ್ ಬಂದು ಅಕ್ಕಪಕ್ಕದ ಮನೆಯವ್ರು ಹೇಳ್ಬೇಕಾಗಿತ್ತು ಅಷ್ಟೇ. ಗೊತ್ತೇ ಆಗ್ತಿರ್ಲಿಲ್ಲ. ಯಾರು ಬರಲ್ಲ ಸರ್ ಇಲ್ಲಿ. ಏನಿದೆ ಹೇಳಿ, ಇಲ್ಲಿ ಹೊಲಗಳಿದೆ, ಅಷ್ಟೇ ಬರೋದು. ದನ ಮೇಸೋರು ಬರ್ತಾರೆ, ಇನ್ಯಾರು ಬರಲ್ಲ ಇಲ್ಲಿ. ಅದಕ್ಕೆ ಹುಡುಗರು ಇಲ್ಲಿಗಳು ಬರೋದು, ಯಾರು ಜನ ಓಡಾಡಲ್ಲ ನೋಡಿ, ಅದಕ್ಕೆ ಇಲ್ಲಿಗೆ ಬರ್ತಾರೆ. ಹಾಸನದಲ್ಲಿ ಗಾಂಜಾ ಇದೆ, ತುಂಬಾ ಜಾಸ್ತಿ ಆಗಿದೆ. ತುಂಬಾ ಎಲ್ಲ ಚಿಕ್ಕ ಹುಡುಗ್ರೆ. ಈಗ ತಗೊಳ್ಳಿ ನೀವು, ಎಷ್ಟು ದಿವಸದಿಂದ ಮರ್ಡರ್ ಆಗ್ತಿದೆ, ಎಲ್ಲ ಚಿಕ್ಕ ಹುಡುಗರೇ ಹೋಗ್ತಿರೋದು. ಈಗ ದೊಡ್ಡವರು ಅಟ್ಲೀಸ್ಟ್ 30 ಏಜ್ ಮೇಲೆ ಯಾರೂ ಆಗ್ತಿಲ್ಲ. ಎಲ್ಲ 21, 22, 23 ವರ್ಷ ಹುಡುಗರನ್ನೇ ಹೋಯ್ತಿರೋದು. ಎಲ್ಲ ಅವ್ರವ್ರನ್ನೇ ಒಟ್ಟಿಗೆ ಇರ್ತಾರೆ, ಒಟ್ಟಿಗೆ ಕುಡಿತಾರೆ. ಫ್ರೆಂಡ್ಸು ಗಾಂಜಾ ಡಬ್ಬದಲ್ಲಿ ಅವ್ರವ್ರನ್ನೇ ಅವ್ರು ಸಾಯಿಸಿದ್ರೆ ಫ್ರೆಂಡ್ಶಿಪ್ ಬೆಲೆ ಏನ್ ಬಂತು ಇವತ್ತಿನ ಕಾಲದಲ್ಲಿ? ನಾನು ಬಂದಾಗ ಅದೇ ಹೇಳ್ದೆ, ಒಟ್ಟಿಗೆ ಕುಡಿದವ್ರೆ, ಒಟ್ಟಿಗೆ ತಿಂದವ್ರೆ, ಒಟ್ಟಿಗೆ ಅವನು ಸಾಯ್ಸಾಕ್ ಹೋಗೋರು. ಈಗ ನೋಡಿದ್ರೆ ಫ್ರೆಂಡ್ಶಿಪ್ಪೇ ಮಾಡೋದ್ ಬೇಡ ಅನ್ಸ್ಬಿಡುತ್ತೆ. ಎಲ್ಲ ಸಣ್ಣ ಹುಡುಗರು ಸರ್, ಹಾಳಾಗಿ ಹೋಗ್ತಿದಾರೆ. ಮಾತ್ರ ಸಾವಾಸ ದೋಷ ಬೇಜಾರಾಗುತ್ತೆ ನೋಡಿದ್ರೆ. ಸಣ್ಣ ಹುಡುಗರು, ಎಲ್ಲರೂ ಸಣ್ಣ ಹುಡುಗರು. ಎಲ್ಲ ಹೇಳ್ತಿಲ್ವ, ಇವ್ರು 21, 22 ವರ್ಷ ಹುಡುಗ. ಅವ್ರ ಅಪ್ಪ ಅಮ್ಮನ ಕತೆ. ನಿಮ್ಮ ಹೆಸರು? ದಿಲೀಪ್ ಅಂತ ಸರ್. ನೋಡಿ, ನಾವು ಹೊಡೆದಿದೀವಿ ಮರ್ಡ್ರು ಹೊಡೆದಿದೀವಿ, ಸಾಯಿಸಿದೀವಿ ಇನ್ನು. ಎಲ್ಲಿ ಯಾಂಚು ನಿಂತ್ಕೊಂಡ್ರಲ್ಲ, ದೊಡ್ಡದಾಗೆ ಬಡದ ನಾವು ನಿಲ್ಸಿ ಸ್ಟಂಟ್ ಆಗುತ್ತಾ ಹುಡುಗ.